ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಸಂಧಾನಕ್ಕೆ ಯತ್ನ ಆಯಿತು. ಬಟ್ ಇಬ್ರು ಕೂಡ ಒಪ್ಕೊಂಡಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಬಸವರಾಜ ಹೊರಟ್ಟಿ ಅವರೇ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಳಗಾವಿಯ ಅಧಿವೇಶನದಲ್ಲಿ ಆದಂತಹ ಗದ್ದಲ ಇದು. ಲಕ್ಷ್ಮಿ ಮತ್ತು ರವಿ ಅವರ ನಡುವೆ ಸಂಧಾನಕ್ಕೆ ಪ್ರಯತ್ನ ಪಡಲಾಗಿದೆ. ಮೊದಲು ರಾಜಿಗೆ ಇಬ್ರು ಕೂಡ ಒಪ್ಕೊಂಡಿಲ್ಲ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣವನ್ನ ಎಥಿಕ್ಸ್ ಕಮಿಟಿಗೆ ನೀಡಲಾಗಿದೆ. 1 ತಿಂಗಳಲ್ಲಿ ವರದಿ ನೀಡಲಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಮತ್ತೊಮ್ಮೆ ಇಬ್ಬರ ರಾಜಿಗೂ ಕೂಡ ಪ್ರಯತ್ನ ಪಡಲಾಗುತ್ತೆ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ರಿಪಬ್ಲಿಕ್ ಜೊತೆ ಮಾತನಾಡುತ್ತಾ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಧಾನ ಮಂಡಲದ ಅಧಿವೇಶನ ಕಲಾಪ ಸೋಮವಾರದಿಂದ ಆರಂಭ ಆಗ್ತಾ ಇರುವಂತದ್ದು. ವಿಧಾನ ಪರಿಷತ್ನ ಸಭಾಪತಿಯವರಾದಂತಹ ಬಸವರಾಜ ಹೊರಟ್ಟಿ ನಮ್ಮ ಜೊತೆ ಇರುವಂತದ್ದು. ಸರ್, ಈ ಪರಿಷತ್ ಕಲಾಪ ಸಾಕಷ್ಟು ಒಂದು ರೀತಿಯ ಚರ್ಚೆ ವಿಚಾರ ಆಗಿತ್ತು ಕಳೆದ ಬೆಳಗಾವಿ ಅಧಿವೇಶನ. ಅದಾದ ನಂತರ ಮೊದಲ ಅಧಿವೇಶನ ಆಗ್ತಾ ಇರುತ್ತದೆ. ನಿಮ್ಮ ಇತಿಹಾಸದಲ್ಲಿ ಅಥವಾ ನೀವು ಇರುವಂತಹ ಇಷ್ಟೊಂದು ಇದರಲ್ಲಿ ಈ ಆತರದ ಘಟನೆ ಎಂದೂ ಕೂಡ ಆಗಿರಲಿಲ್ಲ. ಆ ಘಟನೆಯ ಒಂದು ನೆನಪು ಅಥವಾ ಆ ರೀತಿ ಒಂದು ಏನಾದ್ರು ಕೂಡ ಒಂದು ಇದು ಕಾಡ್ತಾ ಇದೆಯಾ ಅಂದ್ರೆ ಈ ಅಧಿವೇಶನ ಆರಂಭ ಆಗ್ತಾ ಇರೋದ್ರಿಂದ? ಈ ಅಧಿವೇಶನಕ್ಕೆ ಅದೇನು ನಮ್ಗೆ ಕಾಡಂಗಿಲ್ಲ, ಯಾಕಂದ್ರೆ ಅದು ಮುಗಿದು ಹೋಗಿದ್ದೆ. ಆಗ ಮುಗಿದು ಮತ್ತೆ ಅದನ್ನ ಆಮೇಲೆ ಹೊಸ ಡೆವಲಪ್ಮೆಂಟ್ ಆದ ನಂತರ ಎಥಿಕ್ಸ್ ಕಮಿಟಿ ಕೊಟ್ಟಿವಿ. ಎಥಿಕ್ಸ್ ಕಮಿಟಿ ಏನ್ ರಿಪೋರ್ಟ್ ಕೊಡೋದು ಆ ರಿಪೋರ್ಟ್ಗೆ ನಾವೆಲ್ಲರೂ ಬದ್ಧರಾಗಬೇಕಾಗ್ತಿದೆ. ಅವ್ರನ್ನ ಅಲ್ಲಿ ಕರೀತಾರೋ ಅಲ್ಲಿ ಇಬ್ಬರನ್ನು ಕರೀತಾರ, ಬರೀ ಅವ್ರ ಅಬ್ಸೆಂಟ್ ಮಾಡೋದಿಲ್ಲ. ಕರೆದು ಚರ್ಚೆ ಮಾಡಿ ಎಲ್ಲ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಅವ್ರ ರಿಪೋರ್ಟ್ ಕೊಟ್ಟಂದ್ರೆ ಆ ರಿಪೋರ್ಟ್ ಅನ್ನು ಒಪ್ಕೊಳ್ಳೋದು ನಮ್ಮ ಡ್ಯೂಟಿ. ಒಪ್ಕೊಂಡ್ಬಿಡ್ತೀವಿ. ಅಕಸ್ಮಾತ್ ಅದ ನೋಡ್ಬೇಕು, ರೂಲ್ ನನಗೆ ಗೊತ್ತಿಲ್ಲ. ನೆಸರಿದ್ರೆ ಹೌಸಿ ಪ್ಲೇಸ್ ಮಾಡುತ್ತೆ ಇಷ್ಟು. ಸದಸ್ಯರಿಗೆ ಇವಾಗ ಅಸಾಮಾನ್ಯ ಪದಕ ಬಳಸಿದ್ದಾರೆ ಅಂತ ಅವ್ರು ಹೇಳ್ತಾ ಇರುವಂತದ್ದು ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಎಲ್ಲ ಹಿನ್ನೆಲೆ ನೀವು ಒಂದು ರೂಲಿಂಗ್ ಕೊಟ್ರಿ. ಸದಸ್ಯರಿಗೆ ಏನಾದ್ರು ಕೂಡ ಈ ಅಧಿವೇಶನದಲ್ಲಿ ಏನಾದ್ರು ಒಂದು ಸೂಚನೆ ಸಲಹೆ ಕಿವಿ ಮಾತೇನಾದ್ರು ಹೇಳ್ತೀರಾ? ಅದ ನಾವೇನಂತೀನಿ ಅಂದ್ರೆ ಅದೇನೇ ಇರಲಿ ವಿಷಯ, ಯಾರಿಗೂ ಪರ್ಟಿಕ್ಯುಲರ್ಲಿ ಹೆಣ್ಣು ಮಕ್ಕಳಿಗೆ ಯಾರೇ ಇರಲಿ ಮಾತಾಡೋ ಪದ್ಧತಿ ನಾ ಬರ್ದೀನಿ ನಾನು ರೂಲಿಂಗ್ದಾಗ. ಬಟ್ ಈಗ ನಾನು ಎಲ್ಲರನ್ನೂ ಕರೆದೀನಿ. ದಿನೊಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ಕರೆದಾಗ ಮಾತಾಡಿ ಪದಗಳನ್ನು ಬಳಸೋದು ಸಣ್ಣ ಮಕ್ಕಳಲ್ಲ ಹೇಳಕ್ಕೆ. ಅವ್ರಿಗೆ ಸಣ್ಣ ಮಕ್ಕಳಿಗೆ ಹೇಳ್ಬೋದು ಏನು ಸಂವಿಧಾನಕ್ಕೆ ಏನು ಸಂವಿಧಾನ ಅಂತ ಗೊತ್ತಿರ್ತದೆ. ಅದಕ್ಕೆ ಒಂದ್ಸರಿ ಎಲ್ಲ ಅವ್ರ ಲೀಡರ್ಸ್ನ ಕರೆದು ನಾನು ಮಾತಾಡ್ತೀನಿ. ನಾವು ಎಲ್ಲ ಎಮೋಷನ್ ಆಗಬಾರ್ದು ಮತ್ತು ಕೆಟ್ಟ ಪದ ಬಳಸಬಾರ್ದು ಅನ್ನೋದು ಹೇಳ್ತೀನಿ. ನಾ ಅವತ್ತು ರವಿ ಅವ್ರಿಗೆ ಬೆಳಗ್ಗೆ ಹೇಳಿದ್ದೆ, ನಾನು ಈ ಮಾತಾಡೋವಾಗ ಭಾಳ ಇದನ್ನು ಮಾಡಬೇಡ್ರಿ, ಪದಗಳನ್ನ ಬಳಸುವಾಗ ನಮ್ಮೆಮ್ಮೆ ಏನೋ ಆಗುತ್ತೆ. ನಾವೀಗ ಆಕಸ್ಮಿಕವಾಗಿ ನನಗೂ ಒಂದ್ಸರಿ ನಾವು ಎಲ್ಲಿದೆ ಅಂತ ಅಂದಿದ್ದು. ನಾನು ಇಮಿಡಿಯೇಟ್ಲಿ ಹಿಂದೆ ತಕೊಂಡೆ. ಅವ್ರಿಗೆ ಗೊತ್ತಾಗಿದ್ದಿಲ್ಲ ಅದು ರಿಪೋರ್ಟ್ ಅವಾಗ 84ದಾಗ. ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಅದು. ನನಗೆ ಸರ್ ನಾ ಇದೇ ಮಾತಾಡಿದೆ, ನಮ್ಮ ಗ್ರಾಮ್ಯ ಭಾಷೆ ಬಂತು, ಹಳ್ಳಿ ಭಾಷೆ ಬಂತು, ದಯಮಾಡಿ ಅದನ್ನು ಹಿಂದೆ ತಕೊಳ್ತೀನಿ, ಸದನಕ್ಕೆ ಕ್ಷಮೆ ಕೊಡ್ತೀನಿ. ಯಾರು ಗೊತ್ತೇ ಇಲ್ಲ ಅದು, ಗೊತ್ತೇ ಇಲ್ಲ. ಅವಾಗ ಏನೇನಂದಾಗ ಬರ್ತದೆಲ್ಲ ಹಂಗದು ನೋಡಿ. ಮೇಲ್ಮನೆ ಇದು, ಮೇಲ್ಮನೆಯಲ್ಲಿ ಯಾವುದೇ ರೀತಿಯಿಂದ ಚರ್ಚೆ ಮಾಡಲಿ, ಟೀಕೆ ಮಾಡಲಿ, ಸರ್ಕಾರವನ್ನು ಇಕ್ಕಟ್ಟಿಸಿಸಲಿ, ಬಟ್ ಈ ಪದಗಳನ್ನು ಬಳಸೋದು ಸರಿ ಅಲ್ಲ. ಸರಿ, ಏನಾದರೂ ಮತ್ತೊಮ್ಮೆ ರಾಜಿ ಮಾಡುವಂತ ಪ್ರಯತ್ನ ಈಗ ಎಥಿಕ್ಸ್ ಕಮಿಟಿಗೆ ಹೋಗಿದೆ, ಇಬ್ಬರು ಕೂಡ ಸದನ ಆರಂಭ ಆಗ್ತಾರೆ, ಮುಖಾಮುಖಿ ಆಗಿ ಆಗ್ತಾರೆ, ರಾಜಿ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನಾ ಈಗ ನೋಡ್ತೀನಿ, ಎಥಿಕ್ಸ್ ಕಮಿಟಿಯಾಗಿದ್ದಾಗ ರೂಲ್ಸ್ ನೋಡ್ಬೇಕು. ಕಮಿಟಿಯಾಗಿದ್ದಾಗ ರಾಜೀನಾಮೆ ಮಾಡಿ ನಾನಾ ಕಮಿಟಿ ಕಳಿಸೀನಿ. ಅದು ಕಾಂಟ್ರಾಡಿಕ್ಟರಿ ಆಗಬಾರ್ದು. ಮತ್ತು ಅವ್ರ ಪೊಸಿಷನ್ ಏನು ಎಥಿಕ್ಸ್ ಕಮಿಟಿ ಅವರು. ಎಥಿಕ್ಸ್ ಕಮಿಟಿಗೆ ನಾನು ಹೇಳ್ತೀನಿ, ಅವ್ರು ಕರೆದು ಆ ಚೇರ್ಮನ್ ಅದ, ಈಗ ಅವ್ರ ಕೋರ್ಟಿಂದ ನಡೆದೈತಿ, ಬಂದ ಲಘು ಒಂದು ಮೀಟಿಂಗ್ ಕರೆದು ಅದನ್ನ ಸ್ಟಾರ್ಟ್ ಮಾಡಿ ಲಘು ರಿಪೋರ್ಟ್ ಕೊಡಂತ ಹೇಳ್ತೀನಿ. ಸದನ ಮುಗಿ ಹೊಡೆದು ಕೊಟ್ರಂದ್ರೆ ಅದನ್ನು ಒಂದ್ಸರಿ ಸಾಡ್ತು. ಅವ್ರ ಒಪಿನಿಯನ್ ನಮಗೇನಾರ ಅಧಿಕಾರ ಕೊಟ್ರಂದ್ರೆ, ಸರ್ ನೀವು ಹೆಂಗೆ ತೀರ್ಮಾನಿಸೋದು ಅದಕ್ಕೆ ನಮ್ಮ ಎಥಿಕ್ಸ್ ಕಮಿಟಿ ಬದ್ದಿದೆ ಅಂತಂದ್ರೆ ಇಬ್ಬರನ್ನ ಕರೆದು ಕಂಪೇರ್ ಮಾಡಿ ಅವಾಗ ಹೇಳ್ತೀನಿ, ವೆದರ್ ಇಟ್ ಇಸ್ ರೈಟ್ ಅವ್ರ ಹಂಗಪ್ಪ, ಏನು ತಪ್ಪಿದ್ರೆ ಎಲ್ಲ ಕ್ಷಮಿಸ್ರಿ, ನಾನು ಹಂಗಂದ ಆದ್ರೂ ಸಹಿತ ನೀವು ನಮ್ಮ ಸಹೋದರಿ ತಜ್ಞೆ, ಹೆಣ್ಣು ಮಕ್ಕಳು ನಾವು ಗೌರವ ಕೊಡ್ತೇವೆ ಅನ್ನೋ ಅಂತ ಮಾತನ್ನು ಹೇಳಿ ಸ್ವಲ್ಪ ಅವ್ರಿಗೆ ತಿಳಿ ಹೇಳಿ ಮಾಡ್ಬೇಕಂತ ಐತಿ. ಮಾಡ್ತೀನಿ ಅಂತ ನಂಬಿಕೆನೂ ಐತಿ. ನೋಡೋಣ ಅದನ್ನ. ಇವೆಲ್ಲ ಕೂಡ ಸುಖ್ಯಾತ ಆಗುತ್ತೆ ಅನ್ಸುತ್ತೆ. ಅಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಸಂಧಾನಕ್ಕೆ ಯತ್ನ ಆಯಿತು. ಬಟ್ ಇಬ್ರು ಕೂಡ ಒಪ್ಕೊಂಡಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಬಸವರಾಜ ಹೊರಟ್ಟಿ ಅವರೇ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಳಗಾವಿಯ ಅಧಿವೇಶನದಲ್ಲಿ ಆದಂತಹ ಗದ್ದಲ ಇದು. ಲಕ್ಷ್ಮಿ ಮತ್ತು ರವಿ ಅವರ ನಡುವೆ ಸಂಧಾನಕ್ಕೆ ಪ್ರಯತ್ನ ಪಡಲಾಗಿದೆ. ಮೊದಲು ರಾಜಿಗೆ ಇಬ್ರು ಕೂಡ ಒಪ್ಕೊಂಡಿಲ್ಲ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣವನ್ನ ಎಥಿಕ್ಸ್ ಕಮಿಟಿಗೆ ನೀಡಲಾಗಿದೆ. 1 ತಿಂಗಳಲ್ಲಿ ವರದಿ ನೀಡಲಿದ್ದಾರೆ ಅಂತ ಕೂಡ ಹೇಳಿದ್ದಾರೆ.
ಮತ್ತೊಮ್ಮೆ ಇಬ್ಬರ ರಾಜಿಗೂ ಕೂಡ ಪ್ರಯತ್ನ ಪಡಲಾಗುತ್ತೆ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಧಾನ ಮಂಡಲದ ಅಧಿವೇಶನ ಕಲಾಪ ಸೋಮವಾರದಿಂದ ಆರಂಭ ಆಗ್ತಾ ಇರುವಂತದ್ದು. ವಿಧಾನ ಪರಿಷತ್ನ ಸಭಾಪತಿಯವರಾದಂತಹ ಬಸವರಾಜ ಹೊರಟ್ಟಿ ನಮ್ಮ ಜೊತೆ ಇರುವಂತದ್ದು. ಸರ್, ಈ ಪರಿಷತ್ ಕಲಾಪ ಸಾಕಷ್ಟು ಒಂದು ರೀತಿಯ ಚರ್ಚೆ ವಿಚಾರ ಆಗಿತ್ತು ಕಳೆದ ಬೆಳಗಾವಿ ಅಧಿವೇಶನ. ಅದಾದ ನಂತರ ಮೊದಲ ಅಧಿವೇಶನ ಆಗ್ತಾ ಇರುತ್ತದೆ. ನಿಮ್ಮ ಇತಿಹಾಸದಲ್ಲಿ ಅಥವಾ ನೀವು ಇರುವಂತಹ ಇಷ್ಟೊಂದು ಇದರಲ್ಲಿ ಈ ಆತರದ ಘಟನೆ ಎಂದೂ ಕೂಡ ಆಗಿರಲಿಲ್ಲ. ಆ ಘಟನೆಯ ಒಂದು ನೆನಪು ಅಥವಾ ಆ ರೀತಿ ಒಂದು ಏನಾದ್ರು ಕೂಡ ಒಂದು ಇದು ಕಾಡ್ತಾ ಇದೆಯಾ ಅಂದ್ರೆ ಈ ಅಧಿವೇಶನ ಆರಂಭ ಆಗ್ತಾ ಇರೋದ್ರಿಂದ? ಈ ಅಧಿವೇಶನಕ್ಕೆ ಅದೇನು ನಮ್ಗೆ ಕಾಡಂಗಿಲ್ಲ, ಯಾಕಂದ್ರೆ ಅದು ಮುಗಿದು ಹೋಗಿದ್ದೆ. ಆಗ ಮುಗಿದು ಮತ್ತೆ ಅದನ್ನ ಆಮೇಲೆ ಹೊಸ ಡೆವಲಪ್ಮೆಂಟ್ ಆದ ನಂತರ ಎಥಿಕ್ಸ್ ಕಮಿಟಿ ಕೊಟ್ಟಿವಿ. ಎಥಿಕ್ಸ್ ಕಮಿಟಿ ಏನು ರಿಪೋರ್ಟ್ ಕೊಡೋದು ಆ ರಿಪೋರ್ಟ್ಗೆ ನಾವೆಲ್ಲರೂ ಬದ್ಧರಾಗಬೇಕಾಗ್ತಿದೆ. ಅವ್ರನ್ನ ಅಲ್ಲಿ ಕರೀತಾರೋ ಅಲ್ಲಿ ಇಬ್ಬರನ್ನು ಕರೀತಾರ, ಬರೀ ಅವ್ರ ಅಬ್ಸೆಂಟ್ ಮಾಡೋದಿಲ್ಲ, ಕರೆದು ಚರ್ಚೆ ಮಾಡಿ ಎಲ್ಲ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಅವ್ರ ರಿಪೋರ್ಟ್ ಕೊಟ್ಟಂದ್ರೆ ಆ ರಿಪೋರ್ಟ್ ಅನ್ನು ಒಪ್ಕೊಳ್ಳೋದು ನಮ್ಮ ಡ್ಯೂಟಿ. ಒಪ್ಕೊಂಡ್ಬಿಡ್ತೀವಿ. ಅಕಸ್ಮಾತ್ ಅದ ನೋಡ್ಬೇಕು, ರೂಲ್ ನನಗೆ ಗೊತ್ತಿಲ್ಲ. ನೆಸರಿದ್ರೆ ಹೌಸಿ ಪ್ಲೇಸ್ ಮಾಡುತ್ತೆ ಇಷ್ಟ. ಸದಸ್ಯರಿಗೆ ಇವಾಗ ಅಸಾಮಾನ್ಯ ಪದಕ ಬಳಸಿದ್ದಾರೆ ಅಂತ ಅವ್ರು ಹೇಳ್ತಾ ಇರುವಂತದ್ದು, ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಎಲ್ಲ ಹಿನ್ನೆಲೆ ನೀವು ಒಂದು ರೂಲಿಂಗ್ ಕೊಟ್ರಿ. ಸದಸ್ಯರಿಗೆ ಏನಾದ್ರು ಕೂಡ ಈ ಅಧಿವೇಶನದಲ್ಲಿ ಏನಾದ್ರು ಒಂದು ಸೂಚನೆ, ಸಲಹೆ, ಕಿವಿ ಮಾತೇನಾದ್ರು ಹೇಳ್ತೀರಾ? ಅದ ನಾವೇನಂತೀನಿ ಅಂದ್ರೆ, ಅದೇನೇ ಇರಲಿ ವಿಷಯ, ಯಾರಿಗೂ ಪರ್ಟಿಕ್ಯುಲರ್ಲಿ ಹೆಣ್ಣು ಮಕ್ಕಳಿಗೆ ಯಾರೇ ಇರಲಿ ಮಾತಾಡೋ ಪದ್ಧತಿ ನಾ ಬರ್ದೀನಿ ನಾನು ರೂಲಿಂಗ್ದಾಗ. ಬಟ್ ಈಗ ನಾನು ಎಲ್ಲರನ್ನೂ ಕರೆದೀನಿ, ದಿನೊಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ಕರೆದಾಗ ಮಾತಾಡಿ ಪದಗಳನ್ನು ಬಳಸೋದು ಸಣ್ಣ ಮಕ್ಕಳಲ್ಲ ಹೇಳಕ್ಕೆ. ಅವ್ರಿಗೆ ಸಣ್ಣ ಮಕ್ಕಳಿಗೆ ಹೇಳ್ಬೋದು ಏನು ಸಂವಿಧಾನಕ್ಕೆ ಏನು ಸಂವಿಧಾನ ಅಂತ ಗೊತ್ತಿರ್ತದೆ. ಅದಕ್ಕೆ ಒಂದ್ಸರಿ ಎಲ್ಲ ಅವ್ರ ಲೀಡರ್ಸ್ನ ಕರೆದು ನಾನು ಮಾತಾಡ್ತೀನಿ. ನಾವು ಎಲ್ಲ ಎಮೋಷನ್ ಆಗಬಾರ್ದು ಮತ್ತು ಕೆಟ್ಟ ಪದ ಬಳಸಬಾರ್ದು ಅನ್ನೋದೇ ಹೇಳ್ತೀನಿ. ನಾ ಅವತ್ತು ರವಿ ಅವ್ರಿಗೆ ಬೆಳಗ್ಗೆ ಹೇಳಿದ್ದೆ, ನಾನು ಈ ಮಾತಾಡೋವಾಗ ಭಾಳ ಇದನ್ನು ಮಾಡಬೇಡ್ರಿ, ಪದಗಳನ್ನ ಬಳಸುವಾಗ ನಮ್ಮೆಮ್ಮೆ ಏನೋ ಆಗುತ್ತೆ. ನಾವೀಗ ಆಕಸ್ಮಿಕವಾಗಿ ನನಗೊಂದ್ಸರಿ ನಾವು ಎಲ್ಲಿದೆ ಅಂತ ಅಂದಿದ್ದು, ನಾನು ಇಮಿಡಿಯೇಟ್ಲಿ ಹಿಂದೆ ತಕೊಂಡೆ. ಅವ್ರಿಗೆ ಗೊತ್ತಾಗಿದ್ದಿಲ್ಲ ಅದು ರಿಪೋರ್ಟ್ ಅವಾಗ 84ದಾಗ. ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಅದು. ನನಗೆ ಸರ್ ನಾ ಇದೇ ಮಾತಾಡಿದೆ, ನಮ್ಮ ಗ್ರಾಮ್ಯ ಭಾಷೆ ಬಂತು, ಹಳ್ಳಿ ಭಾಷೆ ಬಂತು, ದಯಮಾಡಿ ಅದನ್ನು ಹಿಂದೆ ತಕೊಳ್ತೀನಿ, ಸದನಕ್ಕೆ ಕ್ಷಮೆ ಕೊಡ್ತೀನಿ. ಯಾರು ಗೊತ್ತೇ ಇಲ್ಲ ಅದು, ಗೊತ್ತೇ ಇಲ್ಲ. ಅವಾಗ ಏನೇನಂದಾಗ ಬರ್ತದೆಲ್ಲ ಹಂಗದು ನೋಡಿ. ಮೇಲ್ಮನೆ ಇದು, ಮೇಲ್ಮನೆಯಲ್ಲಿ ಯಾವುದೇ ರೀತಿಯಿಂದ ಚರ್ಚೆ ಮಾಡಲಿ, ಟೀಕೆ ಮಾಡಲಿ, ಸರ್ಕಾರವನ್ನು ಇಕ್ಕಟ್ಟಿಸಿಸಲಿ, ಬಟ್ ಈ ಪದಗಳನ್ನು ಬಳಸೋದು ಸರಿ ಅಲ್ಲ. ಸರಿ, ಏನಾದರೂ ಮತ್ತೊಮ್ಮೆ ರಾಜಿ ಮಾಡುವಂತ ಪ್ರಯತ್ನ ಈಗ ಎಥಿಕ್ಸ್ ಕಮಿಟಿಗೆ ಹೋಗಿದೆ, ಇಬ್ಬರು ಕೂಡ ಸದನ ಆರಂಭ ಆಗ್ತಾರೆ, ಮುಖಾಮುಖಿ ಆಗಿ ಆಗ್ತಾರೆ, ರಾಜಿ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನಾ ಈಗ ನೋಡ್ತೀನಿ, ಎಥಿಕ್ಸ್ ಕಮಿಟಿಯಾಗಿದ್ದಾಗ ರೂಲ್ಸ್ ನೋಡ್ಬೇಕು. ಕಮಿಟಿಯಾಗಿದ್ದಾಗ ರಾಜೀನಾಮೆ ಮಾಡಿ ನಾನಾ ಕಮಿಟಿ ಕಳಿಸೀನಿ, ಅದು ಕಾಂಟ್ರಾಡಿಕ್ಟರಿ ಆಗಬಾರ್ದು. ಮತ್ತು ಅವ್ರ ಪೊಸಿಷನ್ ಏನು ಎಥಿಕ್ಸ್ ಕಮಿಟಿ ಅವರು. ಎಥಿಕ್ಸ್ ಕಮಿಟಿಗೆ ನಾನು ಹೇಳ್ತೀನಿ, ಅವ್ರು ಕರೆದು ಆ ಚೇರ್ಮನ್ ಅದ, ಈಗ ಅವ್ರ ಕೋರ್ಟಿಂದ ನಡೆದೈತಿ, ಬಂದ ಲಘು ಒಂದು ಮೀಟಿಂಗ್ ಕರೆದು ಅದನ್ನ ಸ್ಟಾರ್ಟ್ ಮಾಡಿ ಲಘು ರಿಪೋರ್ಟ್ ಕೊಡಂತ ಹೇಳ್ತೀನಿ. ಸದನ ಮುಗಿ ಹೊಡೆದು ಕೊಟ್ರಂದ್ರೆ ಅದನ್ನು ಒಂದ್ಸರಿ ಸಾಡ್ತು. ಅವ್ರ ಒಪಿನಿಯನ್ ನಮಗೇನಾರ ಅಧಿಕಾರ ಕೊಟ್ರಂದ್ರೆ, ಸರ್ ನೀವು ಹೆಂಗೆ ತೀರ್ಮಾನಿಸೋದು ಅದಕ್ಕೆ ನಮ್ಮ ಎಥಿಕ್ಸ್ ಕಮಿಟಿ ಬದ್ದಿದೆ ಅಂತಂದ್ರೆ ಇಬ್ಬರನ್ನ ಕರೆದು ಕಂಪೇರ್ ಮಾಡಿ ಅವಾಗ ಹೇಳ್ತೀನಿ, ವೆದರ್ ಇಟ್ ಇಸ್ ರೈಟ್ ಅವ್ರ ಹಂಗಪ್ಪ, ಏನು ತಪ್ಪಿದ್ರೆ ಎಲ್ಲ ಕ್ಷಮಿಸ್ರಿ, ನಾನು ಹಂಗಂದ ಆದ್ರೂ ಸಹಿತ ನೀವು ನಮ್ಮ ಸಹೋದರಿ ತಜ್ಞೆ, ಹೆಣ್ಣು ಮಕ್ಕಳು ನಾವು ಗೌರವ ಕೊಡ್ತೇವೆ ಅನ್ನೋ ಅಂತ ಮಾತನ್ನು ಹೇಳಿ ಸ್ವಲ್ಪ ಅವ್ರಿಗೆ ತಿಳಿ ಹೇಳಿ ಮಾಡ್ಬೇಕಂತ ಐತಿ. ಮಾಡ್ತೀನಿ ಅಂತ ನಂಬಿಕೆನೂ ಐತಿ. ನೋಡೋಣ ಅದನ್ನ ಒಪ್ಕೊಂಡ್ರೆ ಇವೆಲ್ಲ ಕೂಡ ಸುಖ ಆಗುತ್ತೆ ಅನ್ಸುತ್ತೆ. ಅಂದ್ರೆ